ಎಲ್ರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇವತ್ತಿನ ಸಂಚಿಕೆನ ನೋಡೋಣ ಬನ್ನಿ. ಶ್ರೇಷ್ಠನ ಮನೆ ಸೊಸೆ ಅಂತ ಹೇಳಿಬಿಟ್ಟು ಭಾಗ್ಯ ಮತ್ತು ಅವರ ಅತ್ತೆ ಅಂದರೆ ಕುಸುಮ ಇಬ್ಬರು ಕೂಡ ಒಪ್ಕೊಂಡಿರ್ತಾರೆ. ಅದನ್ನು ಮನೆಯವ್ರಿಗೆ ಸಹಿಸೋಕ್ಕೆ ಆಗ್ತಿರೋದಿಲ್ಲ. ಅದೇ ಟೈಮಿಗೆ ಕುಸುಮ ನನ್ನ ಸೊಸೆ ಎಲ್ರಿಗಿಂತ ಒಳ್ಳೆಯವಳು, ನನ್ನ ಮಗಂಗೆ ಏನು ಇಷ್ಟ ಅದೇ ನನಗೂ ಇಷ್ಟ ಆಗುತ್ತೆ ಇನ್ಮೇಲೆ, ನನ್ನ ಸೊಸೆ ಶ್ರೇಷ್ಠನೇ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆನೂ ಹೇಳ್ಬಿಡ್ತಾಳೆ. ಅದಕ್ಕೆ ಭಾಗ್ಯನ ಸಪೋರ್ಟ್ ಕೂಡ ಇರುತ್ತೆ. ಅದರ ಮುಂಚೆನೇ ಇವರಿಬ್ಬರು ಪ್ಲ್ಯಾನ್ ಮಾಡಿಕೊಂಡು ಮಾತಾಡಿಕೊಂಡು ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಶ್ರೇಷ್ಠನ ಮನೆಗೆ ಬಂದಿರೋದನ್ನು ಒಪ್ಕೋತಾರೆ. ಮತ್ತು ಶ್ರೇಷ್ಠನ ಮನೆ ಸೊಸೆ ನನ್ನ ಸೊಸೆ ಎಲ್ಲನೂ ನಾನು ಹೇಳ್ದಂಗೆ ಕೇಳ್ತಾಳೆ, ನನ್ನ ಸೊಸೆನೇ ಬೆಸ್ಟು ಅಂತ ಹೇಳ್ಬಿಟ್ಟು ಶ್ರೇಷ್ಠನ ಉಬ್ಬಿಸ್ತಿರ್ತಾರೆ. ಅದೇ ಟೈಮಿಗೆ ಭಾಗ್ಯ ಕೂಡ ಅವಳನ್ನ ಚೆನ್ನಾಗಿ ಉರಿಸ್ತಾ ಇರ್ತಾಳೆ. ನಮ್ಮ ಮನೆ ಕೆಲಸ ಮಾಡೋದಕ್ಕೆ ಒಬ್ಬರು ಕೆಲಸದವ್ರು ಬಂದಿದ್ದಾರೆ ಹಾಗೆ ಹೀಗೆ ಅಂತ ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಾ ಇರೋ ಥರ ಇವಳಿಗೆ ಉರಿಸ್ತಾ ಇರ್ತಾಳೆ. ಇನ್ನು ಶ್ರೇಷ್ಠ ಬೆಳಗ್ಗೆ ಎದ್ದ ತಕ್ಷಣವೇ ಮನೆ ಸೊಸೆ ಯಾವ ರೀತಿ ಇರಬೇಕು ಅನ್ನೋದನ್ನು ಕಲ್ತ್ಕೋಬೇಕು ನೀನು ಅಂತ ಹೇಳಿಬಿಟ್ಟು ಹೇಳಿರ್ತಾಳೆ ಭಾಗ್ಯ. ಮತ್ತು ಹಾಗೆ ಕುಸುಮ ಕೂಡ ಅವಳಿಗೆ ತಿಳಿಸಿ ಹೇಳಿರ್ತಾಳೆ. ಆದರೂ ಕೂಡ ಶ್ರೇಷ್ಠ ಬೆಳಗ್ಗೆ ಲೇಟಾಗಿ ಎದ್ದೇಳ್ದಲೇ ಮಲ್ಕೊಂಡೇ ಇರ್ತಾಳೆ. ಕುಸುಮ ಕೂಡ ಹೋಗಿ ಎಷ್ಟು ಹೇಳ್ಸೋಕ್ಕೆ ಟ್ರೈ ಮಾಡಿದ್ರು ಎದ್ದೇಳದೆ ಇರೋ ಕಾರಣ ಕುಸುಮ ನೀರನ್ನ ತಂದುಬಿಟ್ಟು ಅವಳ ಮೇಲೆ ಹಾಕ್ತಾಳೆ. ನೀನು ಮನೆ ಸೊಸೆ ಇಷ್ಟೊತ್ತವರೆಗೂ ಮನಿಕೊಳ್ಳೋ ಹಾಗಿಲ್ಲ, ಎಲ್ಲರೂ ಮನಸ್ಸು ಗೆಲ್ಲಬೇಕು ಅಂದರೆ ನೀನು ಬೇಗ ಬೇಗ ಎದ್ದು ಎಲ್ಲ ಕೆಲಸ ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಕುಸುಮ ವಾರ್ನಿಂಗ್ ಮಾಡ್ತಾಳೆ. ಅದೇ ಟೈಮಿಗೆ ಶ್ರೇಷ್ಠ ಕಾಫಿನ ತಂದು ಕೊಡ್ತಾಳೆ. ಎಲ್ರಿಗೂ ಸುಸ್ತಾಗ್ತಿದೆ ಕೂತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳೋಕೆ ಹೋಗ್ತಾಳೆ. ಕಾಫಿ ಮಾಡ್ಕೊಂಬರೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಕಾಫಿ ಮಾಡ್ಕೊಂಬಂದು ಕೊಟ್ಟರೆ ಕಾಫಿ ಚೆನ್ನಾಗಿಲ್ಲದೆ ಇರೋ ಕಾರಣ ಅವ್ರ ಮಾವ ಕುಸುಮ ಇದೇನು ಕಾಫಿನ ಬಾಯಿಗಿಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಕುಸುಮನ ಮೇಲೆ ರೇಗ್ತಾ ಇರ್ತಾರೆ. ಅದನ್ನು ನೋಡಿದ ಭಾಗ್ಯ ಒಳೊಳಗೆ ನಗ್ತಾ ಇರ್ತಾಳೆ. ಅಂದರೆ ಅವಳಿಗೇನು ಮಾಡೋದಕ್ಕೆ ಬರೋದಿಲ್ಲ ಆದ್ರೂ ಕೂಡ ಬಿಲ್ಡಪ್ ತಗೋತಾ ಇದ್ದಾಳೆ ಅಂತ. ಅಷ್ಟಾದಮೇಲೆ ಮತ್ತೆ ಟಿಫನ್ ಮಾಡೋದಕ್ಕೆ ಹೇಳ್ತಾರೆ. ಆದರೆ ಶ್ರೇಷ್ಠಗೆ ಏನು ಮಾಡೋಕ್ಕೆ ಬರದೇ ಇರೋ ಕಾರಣ ಹೋಟ್ಲಿಂದ ಆರ್ಡ್ರ್ ಮಾಡಿ ತರಿಸ್ಕೊಂಡಿರ್ತಾಳೆ. ತರಿಸ್ಬಿಟ್ಟು ಎಲ್ರಿಗೂ ಕೂಡ ಟಿಫನ್ನ ಬಡಿಸ್ತಿರ್ತಾಳೆ. ಆ ಟೈಮಿಗೆ ಅವ್ರ ಮಾವಂಗೆ ಡೌಟ್ ಬಂತು, ಇದು ನೀನು ಮಾಡಿರೋ ಥರ ಇಲ್ಲ, ಯಾವುದೋ ಹೋಟ್ಲಿಂದ ತರಿಸಿರೋ ಥರ ಇದೆ ಅಂತ ಹೇಳ್ಬಿಟ್ಟು ಕ್ವೆಶನ್ ಮಾಡ್ತಿರ್ತಾರೆ. ಅದೇ ಟೈಮಿಗೆ ಭಾಗ್ಯ ಕೂಡ ಹೌದು ನೀನು ಇದೇ ಥರ ಏನೋ ಕಿತಾಪತಿ ಮಾಡಿರ್ತೀಯ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು ಅಂತ ಹೇಳ್ತಿರ್ತಾಳೆ. ಅದನ್ನು ಕೇಳಿದ ಶ್ರೇಷ್ಠನಿಗೆ ತುಂಬ ಕೋಪ ಬರುತ್ತೆ. ನನ್ನ ಮನೆ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ನೀವು ತಯಾರಿಲ್ಲ, ಅದಕ್ಕೆ ಈ ಥರ ಎಲ್ಲ ನನ್ನ ಬ್ಲೇಮ್ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಶ್ರೇಷ್ಠ ಕೂಗಾಡ್ತಾಳೆ. ಅದೇ ಟೈಮಿಗೆ ಕಾಲಿಂಗ್ ಬೆಲ್ ಆಗುತ್ತೆ. ಅಲ್ಲಿ ಬಂದು ನೋಡಿದ್ರೆ ಝೊಮ್ಯಾಟೊದಲ್ಲಿ ಆರ್ಡ್ರ್ ಮಾಡಿರುವಂತಹ ಡೆಲಿವರಿ ಬಾಯ್ ಹುಡುಗ ಬಂದಿರ್ತಾನೆ. ಅದನ್ನು ನೋಡಿದ ಕುಸುಮ ನೀನು ಯಾರಪ್ಪ ಅಂತ ಕೇಳಿದಾಗ ನಾನು ಇವರಿಗೆ ಫುಡ್ಡನ್ನು ಡೆಲಿವರಿ ಮಾಡಿದಂತಹ ಹುಡುಗ, ನನ್ನ ಹತ್ರನೇ ಇವರು ಬಿಸಿಬೇಳೆಬಾತು ಟಿಫನ್ನ ತರಿಸ್ಕೊಂಡಿದ್ದು ಅಂತ ಹೇಳಿಬಿಟ್ಟು ಕುಸುಮನ ಹತ್ರ ಹೇಳ್ತಾಳೆ. ಇವತ್ತಿನ ಎಪಿಸೋಡ್ ಇದಾಗಿತ್ತು. ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ.